ಯಾಕೋ ಪವಿತ್ರ ಇಷ್ಟೊತ್ತಾದರೂ ಫೋನ್ ಮಾಡಿಲ್ಲ, ಏನಿಲ್ಲ, ಏನಾಯ್ತು ಏನು ಬಿಡ್ತು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಫೋನ್ಗೇನು ಏನಾರ ಮಾಡಲಾ? ಏನು ಮಾಡಲಿ? ಬೇಡ ಬೇಡ, ಸುಮ್ಮನೆ ಮತ್ತೆ ಆಕಿಗೆ ಫೋನ್ ಮಾಡಿ ಮತ್ತು ನಾನು ಅವಳು ಸಿಕ್ಕಕ್ಕೆಂದು ಸುಮ್ಮನೆ ಅವಳು ಕಾಲೇಜ್ ಬಿಡಿಸ್ಬಿಟ್ರೆ ಮತ್ತು ಸುಮ್ಮನೆ ಯಾಕೆ ತೊಂದರೆ ಕೊಡೋದು. ನೋಡೋಣ, ಆಕಿನೇ ಮಾಡೋವ್ರಿಗೂ ಕಾಯನ. ವರುಣ, ಯಾಕಪ್ಪ ಊಟ ಕರೆದ್ರು ಬರೋವಲ್ಲ, ಏನಾತಪ್ಪ? ಅವ್ವ, ನೀನು ಯಾಕೆ ಬರೋಕೋದೇವ ಮತ್ತೆ ಇಲ್ಲಿವರೆಗೂ? ನಾನೇ ಬರ್ತಿದ್ನಲ್ಲ ಕರೆದಿದ್ರೆ. ಕರ್ದು ಸಾಕಾತಪ್ಪ ನಿನ್ನ, ಹೂ ಅನ್ನೋಲ್ಲೇ ಆ ಅನ್ನೋಲ್ಲೇ, ಅದಕ್ಕೆ ನಾನೇ ಬಂದು ಏನಾತೇನಂತಂದು. ಯಾಕ ವರುಣ, ಏನೋ ಭಾಳ ಯೋಚನೆ ಮಾಡ್ತಿದ್ದಂಗೆ ಕಾಣಿಸ್ತು. ಏನಿಲ್ಲವಾ, ಇನ್ನೊಂದು ವಾರ ಎಕ್ಸಾಮ್ ಬಂತು, ಎಕ್ಸಾಮ್ ಮುಗಿದ್ಮೇಲೆ ಕಾಲೇಜು ಮುಗಿತೈತಿ, ಮತ್ತು ಮುಂದಕ್ಕೆ ಏನು ಮಾಡೋದು ಏನು ಅಂತಂದು ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹುಚ್ಚು ಹುಡುಗ, ಅದ್ರಾಗ ಯೋಚನೆ ಮಾಡೋಂಥದ್ದು ಏನಾಯ್ತಾ? ನಿಮ್ಮ ಅಪ್ಪಂದು ಬಿಸ್ನೆಸ್ ಇಲ್ಲ, ಅದನ್ನ ನೋಡ್ಕೊಂಡು ಹೋಗುವಂತಗ. ನೋಡೋಣವ ಹೆಂಗಕತ್ತ ಏನ, ಎಕ್ಸಾಮ್ ಮುಗಿಲಿ, ಎಕ್ಸಾಮ್ ಮುಗ್ದು ರಿಸಲ್ಟು ಬರಲಿ, ಆಮೇಲೆ ಮುಂದಿಂದು ನೋಡಂತಾಳವ. ಸರಿ ಬಾ, ಮತ್ತೆ ಉಣ್ಣಾಕೆ ನಿಮ್ಮ ಅಪ್ಪ ಕಾಯಕತ್ತೈತಿ. ಹ್ಞೂ ನಡಿಯವ, ಬರ್ತೇನೆ, ಒಂದು 5 ನಿಮಿಷ ಬರ್ತಾನೆ, ನಡಿ. ಸರಿ ಸರಿ, ಊಟ ಮುಗಿಸ್ಕೊಂಬಂದು ಆಮೇಲೆ ನೋಡೋಣ, ಅಷ್ಟರೊಳಗೆ ಯಾಕಿನ ಫೋನ್ ಮಾಡಿದ್ರೆ ಆಯ್ತು, ಇಲ್ಲಾಂದರೆ ಆಮೇಲೆ ನಾನೇ ಮಾಡಿ ಮಾತಾಡ್ತೇನೆ. ಶಿವ, ಯಾರು ಆ ಹುಡುಗಿ? ಯಾರಪ್ಪ ಅದು? ಅಯ್ಯ, ಅದು ನಿಮ್ಮ ತಂಗಿ ಅಲ್ಲನಲ್ಲೇ? ಅಯ್ಯೋ ಹುಚ್ಚಮಂಗ್ಯ, ನನ್ನ ತಂಗಿ ಹೋಗತ್ತಿರೋದಂತ ನನಗೇನು ಕಾಣೋದಿಲ್ಲ ಕಣ್ಣಿಗೆ. ಆಕೆ ಪಕ್ಕದಾಗಿರೋಳು ಯಾರು ಅಂತ ನಾನು ನಿನಗೆ ಕೇಳಿದ್ದು. ಅಯ್ಯೋ, ಆವಕ್ಕನ ಹೆಸರು ಜಾನಕಿ, ಇವರು ರೇಣಾ ಚಿಕ್ಕಮ್ಮ ಇತ್ತಲ್ಲ, ಅವರ ಮಗಳು. ಹೌದಾ? ರೇಣಾವತಿ ಮಗಳ? ಇಷ್ಟು ದೊಡ್ಡೋಳದಳಿಲ್ಲ? ಹೂನಪ್ಪ, ಡಿಗ್ರಿ ಮಾಡ್ತಾ ಇದ್ಲು, ಈಗ ಮುಗಿತೇನ ಡಿಗ್ರಿ ಮುಗಿಸ್ಕೊಂಡು ಅದೇ ಏನೋ ಹಾಸ್ಟ್ಲಾಗೆ ಏನೋ ಅದರಿ ಅಂತ ಹೇಳಿದ್ರಪ್ಪ. ಮುಗಿತೇನ, ಅದಕ್ಕೆ ಊರಿನಾಗ ಅದಳೀಗ, ಭಾಳ ದಿನ ತಲೆ. ಹೌದಾ? ತಡಿ ನೋಡೋಣ, ಮಾತಾಡ್ಸೋಣ. ಏ ಜ್ಯೋತಿ, ಎಲ್ಲಿಗೊಂಟೆ ಇಷ್ಟೊತ್ನಾಗೆ? ನಾನು ಏನಾರ ಮಾಡಲಿ, ನೀನು ಎಲ್ಲಿಗೊಂಟೆ ಇಷ್ಟೊತ್ನಾಗೆ? ಯಾರಿವರು? ಇದು ಜಾನ್ಕಕ್ಕ, ರೇಣಾವತಿ ಮಗಳು. ಅಂಗಡಿಗೆ ಹೊಂಟಿದ್ರ, ಮತ್ತೆ ಒಬ್ಬಳೇ ಹೋಗ್ತಾ ಇದ್ದೀನಿ, ಬಾ ಜ್ಯೋತಿ ಅಂತ ಅಂದ್ರ. ನಾನು ಅಲ್ಲೇ ಇದ್ನಲ್ಲ ಆಟಾಡ್ಕೊಂತ, ಅದಕ್ಕೆ ಜೊತೆಗೆ ಬಂದಷ್ಟೇ. ಜ್ಯೋತಿ, ಯಾರದು ಮಾತಾಡ್ಸ್ತಿದೀಯಲ್ಲ? ಅಕ್ಕ, ಅದು ನಮ್ಮ ಅಣ್ಣ. ಅವನು ಬೇರೆ ದೇಶದಾಗಿದ್ದ, ಓದ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಈಗ ರಜಾ ತಗೊಂಡು ಊರಿಗೆ ಬಂದಿದ್ದಾನೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಹೌದಾ? ಕ್ಷಮಿಸ್ಬಿಡ್ರಿ, ಏನೋ ಅವಳು ಆಟಾಡ್ತಾ ಇದ್ಲು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತೇಳಿ ಜೊತೆ ಕರ್ಕೊಂಬಂದೆ. ಬೇಗ ಕರ್ಕೊಂಡು ಮನೆಗೆ ಬಿಡ್ತೀನಿ ತಾಳ್ರಿ. ಇರಲಿ ಬಿಡ್ರಿ, ಪರವಾಗಿಲ್ಲ. ಸರಿ, ನಿಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಜಾನಕಿ. ಓ, ಚೆನ್ನಾಗಿದೆ ಹೆಸರು ನಿಮ್ಮದು. ನನ್ನ ಹೆಸರು ರಮೇಶ್ ಅಂತೇಳಿ. ಹೌದಾ? ಸರಿ ರೀ, ಬರ್ತೀವಿ. ಸರಿ ಜ್ಯೋತಿ, ಗಾಢ ಮನೆಗೆ ಹೋಗೋವಾ? ಓಣ ಆತು. ಜಾನಕಿ ಎಷ್ಟು ಚೆನ್ನಾಗದಾಳಲ್ಲ, ಹೆಸ್ರಿಗೆ ತಕ್ಕಂಗೆ ಸುಂದರವಾಗಿದ್ದಾಳೆ. ನಾನು ಇಷ್ಟೇನು ನೋಡೇ ಇಲ್ಲಲ್ಲ, ನಮ್ಮೂರಲ್ಲೇ ಆಗಿದ್ದು, ಎಲ್ಲೂ ಕಂಡೇ ಇಲ್ಲಲ್ಲ. ಏನಪ್ಪ ಭಾರಿ ವಿಚಾರಿಸ್ತಾ ಇದೀಯಾ? ಯಾಕಪ್ಪ, ಏನು ಸಮಾಚಾರ? ಹಂಗೇನಿಲ್ಲಪ್ಪ, ನೀನು ಏನೇನೋ ತಿಳ್ಕೊಬೇಡಪ್ಪ ಮಾರಯ್ಯ. ಇದೇ ಮೊದಲನೇ ಸರಿ ನಾನು ನೋಡಿದ್ದು, ಎಂದೂ ನೋಡಿಲ್ಲಲ್ಲ ಈ ಊರಿನಾಗೆ. ಇವತ್ತೇ ಕಂಡದ್ದು ನನಗೆ ಅವರು. ಅದ್ರ ಬೇರೆ ನಮ್ಮ ತಂಗಿ ಬೇರೆ ಜೊತೆಗೆ ಹೋಗೋದ್ಲಲ್ಲಪ್ಪ, ಮತ್ತು ಯಾಕೋ ಏನೋ ಗೊತ್ತು ಗುರಚಾರ ಇಲ್ದಾರ ಜೊತೆಗೆಲ್ಲ ಯಾವುದಕ್ಕೆ ಹೋಗೋದಳು ಏನೋ ಅನ್ನಂಗೆ ಆಯ್ತು, ಅದಕ್ಕೆ ಮಾತಾಡ್ಸ್ತಷ್ಟೇ. ನಡ್ಸಪ್ಪ, ನಡ್ಸು. ಗೊತ್ತಾಕತ್ಲಾ, ಒಬ್ರನ್ನ ಮಾತಾಡ್ಸೋದು, ಒಬ್ರನ್ನ ಕತೆ ಆಡ್ಸೋದು ಅಷ್ಟು ಗೊತ್ತಾಗಲ್ಲ ನನಗೇನು. ನಾನು ನಿನ್ನ ಗೆಳೆಯ ಕಂಡ್ಲಾ? ಥೋ, ಹೋಗ ಮಾರಯ್ಯ, ನೀನು ಒಳ್ಳೆ ಅತ್ಲಾಗೆ. ಬಾ ಹೋಗೋಣ. ಈ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರು, ಎಷ್ಟು ಗೊಬ್ಬರ ಹಾಕಿದ್ರು ಏನು ಬೆಳವಣಿಗೆ ಕಾಣವಲ್ಲ ನೋಡು. ಅವಾಗಂಗೆ ಈಗ ನಮ್ಮ ಅಜ್ಜ ಅಜ್ಜಿ ಕಾಲದಾಗೆ, ನಮ್ಮ ಅಪ್ಪ ಅವನ ಕಾಲದಾಗೆ ಬರೀ ಮಾವಿನ ಹಣ್ಣಿನ ಬೀಜ ತಗೊಂಡು ಹಿಂಗೆ ನೆಲದ ಮೇಲೆ ಹಾಕಿದ್ರೆ ಸಾಕಂಗೆ, ಹಿಂಗೆ ಬುರು 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 ಅನ್ನಂಗೆ ಗಿಡ ಬೆಳೆದು ಹಂಗೆ ಮರ ಆಗಿ ಎಂಥ ಚಂದ ಫಲ ಕೊಡ್ತಾ ಇತ್ತು. ಈಗ ನಾವು ಏನು ಹಾಕಿದ್ರೂ ಫಲ ಬರೋವಲ್ಲ ನಡಿ. ಗಿರ್ಜಿ ಏನೋ ಮಾಡಕತ್ತಾಳ, ತಡಿ ನೋಡೋಣ, ಮಾತಾಡ್ಸ. ನಿನ್ನ ಏನೇನಾಯ್ತು ಅಂತಂದು ತಿಳ್ಕೊಳ್ಳೋಣ ತಡಿ. ಏನ್ಲೇ ಗಿರ್ಜಿ, ಏನು ಮಾಡಕತ್ತಿಲೇ? ಏ ಪ್ರೇಮಿ, ನಿನಗೆ ಬರೀ ಕಣ್ಣು ಕಾಣವಲ್ದು ಅಂತ ಅನ್ಕೊಂಡಿದ್ದೆ. ಆ 2 ಕಣ್ಣು ಅಲ್ದೇನೆ ಮತ್ತೆ ಇನ್ನೂ ಬೇರೆ 2 ಕಣ್ಣು ಹಾಕ್ಯಂದ್ರೂ ಕಾಣವಲ್ದು ಅಂತ ನೀಗೆ ಗೊತ್ತಾಗಿದ್ದು ನೋಡು. ಏನು ಮಾಡಕತ್ತೀನಿ ಅಂತ ಕಾಣವಲ್ದೆ ನಿನಗೆ? ಅಯ್ಯ, ಹಂಗೆ ಸುಮ್ಮನೆ ಮಾತಿಂದಿದ್ದು ಕೇಳಿದೆ ತಗ, ನೀನು ಯಾಕೆ ಹೆಂಗಂತೀಯ? ಆತಾತ್ ಬಾ. ಸಿಟ್ಟಾಕಿಯಲ್ಲ, ಏನು ಈ ಕಡೆಗೆ ಆರಾಮಾಗಿ ಬಂದ್ಬಿಟ್ಟಲ್ಲ. ಎಲ್ಲಿ ನಿನ್ನ ಗೆಳತಿ? ಇದೇ ಬೇಡ ಅನ್ನೋದು ನೋಡಿ ನಿನಗೆ. ಏನು ಇದಿದೆಯಲ್ಲ ನೀನು? ನಾನು ಬಂದರೂ ಕಷ್ಟ, ಬರ್ದಿದ್ರು ಕಷ್ಟ. ಭಾರಿ ಇದೆ ಬಿಡಿ ಗಿರ್ಜಿ ನೀನು. ಹಂಗಲ್ಲವಾ, ಮತ್ತೆ ನೀನು ಯಾವಾಗ್ಲೂ ಜೊತೆಗಾರ ಜೊತೆಗೆ ಇರ್ತಿದ್ದಲ್ಲವಾ, ಅದಕ್ಕೆ ಕೇಳಿದೆ.
ಏನಿಲ್ಲ ತಗ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಿರ್ತಾರೆ. ಏನು 24 ಗಂಟೆ ನಾವು ಜೊತೆಗೆ ಇರ್ತೀವ? ಹ್ಞೂ ಆತಾತ್ ಬಾ. ಏನು ಬಂದದ ಅಪರೂಪಕ್ಕೆ? ಒಂದು ಲೋಟ ಸಕ್ಕರೆ ಇದ್ರೆ ಕೂಡ ಗಿರ್ಜಿ, ಚಾ ಮಾಡ್ಕೊಂಡು ಕುಡಿಬೇಕು. ತಲೆ ಏನದು ಭಾರಿ ಯಾಕ ಸಿಡ್ದಂಗೆ ಐತಿ. ನಮ್ಮ ಹುಡ್ರು ಬೇರೆ ಇಲ್ಲ, ಅತ್ಲಾಗಿತ್ಲಾಗ ಹೋಗ್ಬಿಟ್ಟವೆ. ಅಂತ ಗನಕರಿ ಏನು ಮಾಡಕ್ ಹೋಗಿದ್ದೇವ ತಲೆ ಸಿಡಿಯ ಅಂತದು? ನಿನ್ ತಲೆ ಸಿಡಿತೈತಿ ಅಂದ್ರೆ ಏನ ಭಾರಿ ಆಗಿತ್ತು ಬಿಡಂಗಾರೆ. ಗಿರ್ಜಿ, ನೀನಂತೂ ನಿನ್ ಬಿಡೆ, ನಾನು ಏನು ಹೇಳಿದ್ರು ನೀ ಏನಾರ ಒಂದು ಹುಡುಕ್ತಿರ್ತಿ ಹಂಗೆಯ. ಆತ್ ಬಾ, ತಕ್ಕೊಡ್ತೇನೆ, ಕೂತ್ಕೋ ಬಾ. ಅಲ್ಲಿ ಗಿರ್ಜಿ, ನಿನ್ನೆಗ ಅವ್ರು ಯಾರೋ ಬಂದಿದ್ರಲ್ಲ ಶಾರದಕ್ಕನ ಮನೆಗೆ, ಯಾರೇ ಅವರು? ಅಲ್ಲಲ್ಲ ಪ್ರೇಮಿ, ನನಗೆ ಗೊತ್ತಿಲ್ಲನೆ ನೀನು ಎದಕ್ಕೆ ಬಂದಿದೀಯ ಅಂತಂದು. ನಿನ್ನೆನೆ ಕಾಲ್ ಕೆರ್ಕೊಂಡು ಕುಂತಿದ್ದೆ ಏನು ತಿಳ್ಕೊಬೇಕು ಅಂತಂದು. ನಿನಗೆ ಗೊತ್ತಿಲ್ದಂಗೆ ಏನಿರೋದಿಲ್ಲ ಬಿಡು. ಚೂರು ಗೊತ್ತವ, ಪೂರ್ತಿ ಗೊತ್ತಿಲ್ಲ. ನೀನು ಕೇಳಿದ್ರೆ ಗೊತ್ತಾಕತ್ತಿ ಅಂತ ಅನ್ಕೊಂಡು ಕೇಳಿದ್ನವ. ಏನು ಬಂದಿದ್ರಲ್ಲ, ಏನಂದ್ರು? ಏನು ನೋಡ್ಕೊಂಡು ಇಷ್ಟ ಆಗೈತಂತ ಏನಂತೆ? ಬಂದಿದ್ರಲ್ಲ, ನಿಮ್ಮ ಕಣ್ಣೆದುರಿಗೆ ಬಂದು ಕಾರ್ ನಿಲ್ಲಿಸ್ಲಿಲ್ಲ ಏನವ್ರು? ಬಂದರು, ನೋಡ್ಕೊಂಡ್ರು, ಹೋದ್ರು. ಉಳಿದದ್ದು ಅವರಿಗೆ ಗೊತ್ತವ, ನನಗೇನು ಗೊತ್ತಿಲ್ಲ. ಏನು ಒಪ್ಪಿದೀವಿ ಅಂದ್ರೆ ಬಿಟ್ರು ಅಂದ್ರೆ ಏನಂತ ನಂಗೇನು ಗೊತ್ತಿಲ್ಲವ. ಅಲ್ಲಿ ಗಿರ್ಜಿ, ಯಾಕವ್ವ ನಿನ್ನೆ ಸುಚ್ಲಕ್ಕ ಭಾರಿ ಮಾತಾಡಕತ್ತಿದ್ಲು ಕಣೆ ಇವ್ರ ಬಗ್ಗೆ. ಯಾಕೆ ಅಕ್ಕ ತಂಗಿ ಏನು ಸರಿ ಇಲ್ಲೇನೆ ಇವರು? ಯಾಕೆ ಏನಂದ್ಲು? ಏನಿಲ್ಲವ, ಹಂಗೆ ಕೆಂಡ ಆಡ್ದಂಗೆ ಆಡ್ತಿದ್ಲವ, ಹಂಗೆ ಕೆಂಡ ಕಾರ್ತಿದ್ಲು ಹಂಗೆ ಇವ್ರ ಮೇಲೆ, ಶಾರದಕ್ಕನ ಮೇಲೆ, ಅವ್ರ ಮನೆಯವ್ರ ಮೇಲೆ. ಅದಕ್ಕೆ ಆಕಿಗೆ ಏನು ಬಂತೆ ಅಂತದು? ಬಸಣ್ಣ ಅಂತಲ್ಲ ಇವರಿಗೆ ಹೆಣ್ಣು ಗಂಡು ತೋರಿಸಿದ್ದು, ಅದಕ್ಕೆ ಬಾಯ್ ಮಾಡ್ತಿದ್ಲವ. ನಂದು ಒಂದು ಹೆಣ್ಣು ಐತಿ, ಅದ್ರದ್ದೇನು ಗೊತ್ತಿಲ್ಲ ಇವನಿಗೆ, ಹಂಗೆ ಹಿಂಗೆ ಅಂತಂದೆ ಭಾರಿ ಮಾತಾಡಿದ್ಲು ಬಿಡು. ಏನು ಹೇಳ್ದವ ಅದಕ್ಕೆ? ನಾ ಏನು ಹೇಳಿ, ಆಕೇನೋ ಬೈಯಕತ್ತಿದ್ಲು, ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಂಡ್ವಿ, ಇತ್ಲ ಬಂದ್ವಿ ಅಷ್ಟೇ. ಮತ್ತೇನಂದ್ಲು? ಇದೇ ಕಾರಣಕ್ಕೆ ಅವ್ರ ಅತ್ತೆನೂ ಏನೋ ಮನೆ ಬಾಗಿಲಿ ಬಂದು ಜಗಳ ಮಾಡಿದ್ಲಂತೆ. ಪ್ರೇಮಿ, ನಾನೊಂದು ಮಾತು ಹೇಳಲೇ ನಿನಗೆ. ನಿನಗೆ ಯಾಕೆ ಊರಾರು ಉಸವ್ರಿ? ಯಾರು ಏನಾರ ಮಾಡ್ಕೊಂಡ್ಲಿ, ಏನಾರ ಬಿಟ್ಕೊಂಡು ಹೋಗ್ಲಿ, ನಿನಗೆ ಯಾಕೆ ಮುರ್ಕಿವಿ? ಹಂಗಲ್ಲೇ ಅಕ್ಕಪಕ್ಕದವರು ಅಂದಮೇಲೆ ಅಷ್ಟು ತಿಳ್ಕೊಳ್ಳಿಲ್ಲಂಗೆ ಇರಕತ್ತ. ಅವ ತಿಳ್ಕೊಳವ, ನಿನಗೆ ಯಾರು ಬೇಡ ಅಂದಾರೆ, ಆದರೆ ನನಗೆ ಇಷ್ಟೇ ನೋಡಿ ಗೊತ್ತಿರೋದು. ಅದಕ್ಕಿಂತ ಹೆಚ್ಚಿಂದ ನನಗೆ ಇನ್ನೇನು ಗೊತ್ತಿಲ್ಲ ನೋಡು. ಏನವ ಆರಾಮಾಗಿ ಕುಂತ್ಬಿಟ್ರಿ? ಅಯ್ಯ ಬಾರ ಶಾರದಕ್ಕ, ಯಾಕೆ ಇಟ್ಲ ಬಂದ್ಬಿಟ್ಟಲ್ಲ ಬಾ. ಏನಿಲ್ಲವ, ಮನೆ ಕುಂತು ಬೇಜಾರಾತ, ಅದಕ್ಕೆ ಸುಮ್ಮನೆ ಹಂಗೆ ಆರಾಮ್ ಬಂದೆ. ಏನ್ಲೇ ಪ್ರೇಮಿ ನೀನಿಲ್ಲಿ? ಏನಿಲ್ಲವ ಶಾರದಕ್ಕ, ಒಂದು ಲೋಟ ಸಕ್ಕರೆ ಇಸ್ಕೊಂಡೋಗೋಣ ಅಂತ ಬಂದಿದ್ದೆ. ಇಸ್ಕೊಂಡ ಮತ್ತೆ ಸಕ್ಕರೆಯಾ? ಇಲ್ಲ ಇನ್ನು ಇಸ್ಕೋಬೇಕು ಈಗ. ಮತ್ತೆ ಪಾಪ ನಿನಗೆ ಬ್ಯಾರ್ಯಾರ ಮನೆ ವಿಚಾರ ಮಾತಾಡ್ಲಿಲ್ಲಂಗೆ ನೀನು ಮತ್ತೆ ಬಂದದ ಕೆಲಸ ಹೆಂಗಾಕತ್ತೆ ಹೇಳು? ಅಯ್ಯೋ ಇದ್ಯಾಕೆ ಹಿಂಗಂತೀಯ ಶಾರದಕ್ಕ? ಇನ್ನೇನು ಹೇಳವ ಮತ್ತೆ, ನಿಮ್ಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ಲವಾ? ನೀವೆಲ್ಲಿ ಕೇಳ್ತೀರಿ ಹೇಳು? ಕಂಡರ ಮನೆ ಬಗ್ಗೆ ಅವ್ರ ಮನೆಗೆ ಏನಾಕತಿ, ಏನು ಬಿಡ್ತತಿ, ಅವ್ರು ಯಾಕೆ ಹಂಗೆ ಇವ್ರು ಯಾಕೆ ಹಿಂಗೆ ಅಂತ ನೀವು ಮಾತಾಡಲಿಲ್ಲ ಅಂತಂದ್ರೆ ನಿಮಗೆ ಸಮಾಧಾನನೇ ಆಗಲ್ಲ. ತಿಂದದ್ದು ಕೂಡ ಮೈಗತ್ತಲ್ಲ ನಿಮಗೆ, ರಾತ್ರಿ ನಿದ್ದೆನೂ ಬರೋದಿಲ್ಲ. ಇದ್ಯಾಕೆ ಶಾರದಕ್ಕ, ನನಗೆ ಯಾಕೆ ಹಿಂಗೆ ಮಾತಾಡಕತ್ತೀನಿ ನೀನು ಇವತ್ತು? ನೋಡವ, ನಾನು ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. ನೀನು ಮಾತಾಡದೇ ಇರೋ ವಿಚಾರಗಳನ್ನೆಲ್ಲ ಇಲ್ಲಿ ತಗೊಂಬಂದು ಮಾತಾಡ್ತಿದೀಯಲ್ಲ, ಸುಮ್ಮನೆ ನೀನು ಒಬ್ಬರಿಂದ ಒಬ್ಬರಿಗೆ ಸುಮ್ಮನೆ ಅವ್ರದ್ದು ಇವ್ರದವ್ರಿಗೆ ಎದಕ್ಕೆ ಮಾತಾಡಕತ್ತಿ? ಅಂತ ಖುಷಿ ಏನು ಸಿಗ್ತದೆ ನಿನಗೆ ಅದಾಗೆ? ನಾ ಏನು ಮಾತಾಡೋಣವ? ನೀ ಏನು ಮಾತಾಡಿದೆ, ಏನು ಬಿಟ್ಟೆ, ಯಾರ್ಯಾರ ಬಗ್ಗೆ ಮಾತಾಡಿದೆ, ಯಾರ್ಯಾರ ಮನೆ ವಿಚಾರ ಮಾತಾಡಿದೆ, ಪ್ರತಿಯೊಂದನ್ನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡವ ನಾನು. ಅಷ್ಟಿಲ್ಲದೆ ನಾನು ಮಾತಾಡ್ತಾನೆ ನಿನಗೆ? ನಾ ಏನು ನಿಮ್ಮ ಮನೆ ಬಗ್ಗೆ ವಿಚಾರ ಮಾತಾಡಲಿಲ್ಲವ, ನಾನೇನೋ ಬೇರೆ ಮಾತಾಡಕತ್ತಿದ್ದೆ. ನೀನು ನೋಡಿ ನನಗೆ ಏನಕ್ಕೆ ಬರ್ತೀಯಲ್ಲ? ನೀ ಏನು ಮಾತಾಡಿದೆ ಅಂತ ಗೊತ್ತಿದ್ದು ನಾನು ಸುಮ್ಮನೆ ನಿನ್ನ ಹತ್ರಕ್ಕೆ ಮಾತಾಡ್ತದನಲ್ಲ, ನನಗೆ ತಲೆ ಸರಿ ಇಲ್ಲ. ಇದೇ ಫಸ್ಟು, ಇದೇ ಲಾಸ್ಟು. ಇನ್ನೊಮ್ಮೆ ನನ್ನ ಮನೆ ವಿಚಾರಕ್ಕೆ ನೀನು ಬಂದೆ ಅಂತಂದ್ರೆ ಮತ್ತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ನಾನು ನೋಡ್ತಾನೆ ಇದ್ದೀನಿ, ನಿನ್ನೆ ಏನೋ ಭಾರಿ ಮಾತಾಡಿದೆ ಅಂತಲ್ಲ. ನಾ ಏನು ಮಾತಾಡಿದ್ದೀನಿ ಕೇಳಿಲ್ಲ, ಗಿರ್ಜಿ ಕುಂತಿಲ್ಲೇನು? ನನಗೆ ಎಲ್ಲವೂ ಗೊತ್ತದಾವೆ, ನೀನು ಹೇಳ ಇದೇನು ಬೇಕಾಗಿಲ್ಲ ನನಗೆ. ಇನ್ನೊಮ್ಮೆ ನಮ್ಮ ಮನೆ ವಿಚಾರಕ್ಕೆ, ನನ್ನ ವಿಚಾರಕ್ಕೆ, ನಂದು ಸಂಸಾರದ ವಿಚಾರದ್ದು ನೀನು ತಗೊಂಬಂದು ಅಲ್ಲಿ ಇಲ್ಲಿ ಮಾತಾಡೋದು, ಅಲ್ಲಿ ಇಲ್ಲಿ ಚಾಡಿ ಚಿಚ್ಚೋದು ಇಂಥವನ್ನೆಲ್ಲ ಮಾಡಿದೆ ನನಗೆಲ್ಲರೂ ಮತ್ತೆ ಕಿವಿ ಕೇಳಿಸ್ತು, ಕಣ್ಣಿ ಬಿತ್ತು ಅಂದ್ರೆ ಮತ್ತೆ ನಾನು ನಿನ್ನ ಸುಮ್ಮನೆ ಬಿಡೋದಲ್ಲ ನೋಡು. ಅಯ್ಯ ಆ ತಗೊಳವ, ನಿನ್ನ ವಿಚಾರಕ್ಕೆ ನಿನ್ನ ಇದಕ್ಕೆ ಎದಕ್ಕೆ ಮಾತಾಡಕ್ಕೆ ಹೋಗೋಣ? ನಿನ್ನ ಬಾರಿ ದೊಡ್ಡ ಸಾಚ ನೋಡು, ದೊಡ್ಡ ಶ್ರೀಮಂತಿಕೆ ಬಂದತ್ ನೋಡಿ ನಿನಗೆ. ಮತ್ತು ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ರೆ ಮತ್ತೆ ನಾವು ಕೇಳೇ ಮತ್ತೆ ನಿನಗೆ. ಅಯ್ಯ ಪ್ರೇಮಿ ನಿಂತ್ಕೊಳ್ಳೆ, ಸಕ್ಕರೆ ಅಂತ ಅಂದಲ್ಲ. ಯಾ ಸಕ್ಕರೆನೂ ಬೇಡ, ಏನು ಬೇಡ. ಬಾರೆ ಶಾರದಕ್ಕ, ಬಾ ಕುತ್ಕೋ ಬಾ. ನೋಡ್ದೆ ಬಿಡಾಡಿನ ಹೆಂಗ್ ಮಾತಾಡ್ತಾಳೆ? ನನ್ನ ವಿಚಾರನ, ನನ್ನ ಮನೆ ವಿಚಾರನೇ ತಗೊಂಬಂದು ಎಲ್ಲಿ ಬೇಕಾ ಅಲ್ಲೇ ಮಾತಾಡ್ಕೊಂತ ಎಷ್ಟು ನಾಟಕ ಮಾಡ್ತಾಳೆ ನೋಡಕಿ. ನೋಡು ಹೆಂಗ್ ಗುರಿ ಬಿದ್ದು ಹೆಂಗ್ ಹೋಗಿ ಒಟ್ಟಕ್ಕಿತ್ಲು. ನಾನು ನಿನ್ನೆನೇ ಇಕ್ಕಿದ್ದು ಗ್ರಾಚಾರ ಬಿಡಿಸೋಣ ಅಂತ ಮಾಡಿದೆ. ನಿಮ್ಮ ಮನೆ ಬರಕರ್ನೆ ಭಾರಿ ಮಾತಾಡಿದ್ಲು. ನಾನು ಹೋಗ್ಲಿ ಬಿಡತ್ಲಾಗೆ ನನಗೂ ಈಗ ಪುರ್ಸೊತ್ತಿಲ್ಲ ಅಂತ ಸುಮ್ಮ ಬಂದೆ. ಈಗ ನೀ ಮಾತಾಡಿ ಒಳ್ಳೆ ಕೆಲಸ ಮಾಡಿದೆ ಬಾ. ಅದೇನಂತಾರಲ್ಲ ಕೇರಾಕ್ಸ್ಕೊಂಡ್ರು ಅನ್ನಂಗೆ ತಾನಾಗ್ ತಾನೇ ಬಂದು ತಾನಾಗ್ ತಾನೇ ಎಲ್ಲ ವಿಚಾರ ತೆಗೆದು ಮತ್ತು ಮಕ್ಕಕ್ಕೆ ಮಂಗಳಾರತಿ ಮಾಡ್ಸ್ಕೊಂಡು ಹೋದಂಗಾತ್ ನೋಡಿ ಈಗಕ್ಕಿ.
ಹ್ಞೂ ಮತ್ತೆ ನಾನು ನೋಡ್ತಾನೆ ಇದ್ದೀನಿ ಈಕಿನ ಯಾಕೆ ಭಾರಿ ಹಾರಾಡ್ತಾ ಇದ್ಲು, ಅದಕ್ಕೆ ಮತ್ತೆ ಒಳ್ಳೆ ಟೈಮಿಗೆ ಸಿಕ್ಲು ನೋಡು, ಅದಕ್ಕೆ ಮಾತಾಡಿದ್ದು.